ಪ್ರೋಗ್ರಾಮಿಗೆ ಬರೋಣ ಅಂತ ಅವರು ಅದೇ ಅವರು ಪ್ರೋಗ್ರಾಮಿಗೆ दयालहरी जननी सरस्वती पालय मां जय जय देवी दयालहरी जननी सरस्वती पालय मां अमले कमला सहसहिते अद्भुत चरिते पालय मां जय जय देवी दयालहरी जननी सरस्वती पालय मां वरदेवी करुणिसु नम्मनु सिरिदेवी वीणा पाणि वरदेवी करुणिसु नम्मनु सिरिदेवी जय जय देवी दयालहरी जननी सरस्वती पालय मां जनर पूजिते वाग्देवी पंकजलोचन मम देवी शंकर पूजिते वाग्देवी पंकजलोचन मम देवी जय जय देवी दयालहरी जननी सरस्वती पालय मां जननी सरस्वती पालय मां ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಶಾಲೆಯ ಮುಖ್ಯ ಗುರುಗಳೇ, ಗ್ರಾಮಸ್ಥರೇ ಹಾಗೂ ನನ್ನ ಎಲ್ಲ ಸಹಪಾಠಿಗಳೇ, ತಮಗೆಲ್ಲರಿಗೂ 75ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ದಿನದಂದು ಭಾರತವು ಗಣರಾಜ್ಯೋತ್ಸವವಾಯಿತು. ಈ ದಿನದಂದು ಧ್ವಜಾರೋಹಣ ಮಾಡಿ ಹಾಗೂ ರಾಷ್ಟ್ರಗೀತೆಯನ್ನು ಆಚರಿಸುತ್ತೇವೆ. ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯನಲ್ಲೂ ರಾಷ್ಟ್ರಗೀತೆಯನ್ನು, ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸುತ್ತದೆ ಎಂದು ಹೇಳುತ್ತಾ ನಮ್ಮ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ್. Good morning everyone. Today is 26th January. We all gathered here to celebrate 75th Republic Day. One of the most important days in our Indian history. Now we have very interesting and very nice constitution by Dr. B.R. Ambedkar. According to this, we develop our country well. Thank you. ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿದಂತಹ ಅನನ್ಯಗೆ ಧನ್ಯವಾದಗಳು. ಈಗ 7ನೇ ತರಗತಿ ವಿದ್ಯಾರ್ಥಿನಿ ಕಾವ್ಯಾಳಿಂದ ಕನ್ನಡದಲ್ಲಿ ಭಾಷಣ. ಎಲ್ಲರಿಗೂ ಶುಭೋದಯ. ಇಂದು ಜನವರಿ 26. ಮೊದಲನೆಯದಾಗಿ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ಈ ದಿನವನ್ನು ಜನವರಿ 26, 1950ರಿಂದ ಆಚರಿಸಲಾಗುತ್ತಿತ್ತು. ಇಂದು ಸಂವಿಧಾನ ಜಾರಿಗೆ ಬಂದ ದಿನ.
ಇಂದು ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡಲಾಗುತ್ತದೆ. ಈ ದಿನ ರಾಷ್ಟ್ರೀಯ ರಜಾ ದಿನ. ಭಾರತದ ಗಣರಾಜ್ಯವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಅವರ ತ್ಯಾಗಕ್ಕೆ ಸಾಕ್ಷಿಯಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹರಾಗಿದ್ದಾರೆ. ಭಾರತೀಯರೆಲ್ಲರ ಪರಿಶ್ರಮದಿಂದ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳು ಉರುಳಿವೆ. ಇದನ್ನು ಕಾಪಾಡಿಕೊಂಡು ಹೋಗುವುದು ಭಾರತೀಯರ ಜವಾಬ್ದಾರಿಯಾಗಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲರೂ ರೆಡಿ ಇದ್ದೀರಾ? ಸ್ಮೈಲ್ ಕೊಟ್ಟು ಮಾಡಬೇಕು. भुवनं यस्य वाचिकं सर्वमयम् आहार्य चन्द्रतारादि त्वं नमः सात्विकं शिवम् ಎಲ್ಲ ದಾರಿ ಬಿಡಿ ಬರಿ ಮಾತಿ ಎಲ್ಲ ಜಂಗಲ್ಲ ಅಂಗಿಟ್ಟು ನೀರು ಹಿಂಗಿಟ್ಟು ನೀರು ನಮ್ಮೊಂದು ಮಾದೈಯನ್ನುವೆ ಅಂಗಿಟ್ಟು ನೀರು ಎತ್ತುಕು ನೀರು ಬಿತ್ತುಕು ನೀರು ನಮ್ಮೊಂದು ಮಾದೈಯನ್ನುವೆ ಅಂಗಿಟ್ಟು ನೀರು ಏಳು ಮಲೆ ಮ್ಯಾಲೇರಿ ಕುಂದ ನಮ್ಮಮ್ಮ ದೇವ ನಾರು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿ ಎಲ್ಲ ಜಕ್ಕಲ್ಲ ಅಂಗಿಟ್ಟು ನೀರು ಹಿಂಗಿಟ್ಟು ನೀರು ನಮ್ಮೊಂದು ಮಾದೈಯನ್ನುವೆ ಅಂಗಿಟ್ಟು ನೀರು ಎತ್ತುಕು ನೀರು ಬಿತ್ತುಕು ನೀರು ನಮ್ಮೊಂದು ಮಾದೈಯನ್ನುವೆ ಅಂಗಿಟ್ಟು ನೀರು ಕಾಡೆಲ್ಲ ತುಂಬೈತೆ ಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವ ಗುಬ್ಬಿ ತಂಗ್ಯಾವ ಮುಟ್ಟು ನಲಿಗ್ಯಾವೋ ನವಿಲು ನುಲಿಗ್ಯಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ನಮ್ಮಮ್ಮ ದೇವ ನಾರು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದಿ ಎಲ್ಲ ಜಂಗಲ್ಲ ಅಂಗಿಟ್ಟು ನೀರು ಹಿಂಗಿಟ್ಟು ನೀರು ನಮ್ಮೊಂದು ಮಾದೈಯನ್ನುವೆ
ಹತ್ತಿಕೊಂಡಿರು ಎತ್ತುಕೊಂಡಿರು ಬಿತ್ತುಕೊಂಡಿರು ಮುದ್ದು ಮಾದೈಲ ಮುಂದೆ ಹತ್ತಿಕೊಂಡಿರು ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್
ಮಧ್ಯದಲ್ಲಿ ಕೊಮುರಂ ಭೀಮೂಧೋ ಉರಿವ ಸೂರ್ಯನ ಹಾಂಗೆ ಮೈನೊಗವ ಉರಿಸೋ ಕೊಮುರಂ ಭೀಮೂಧೋ ನರನಾಡಿ ಕುದಿವಾಂಗೆ ಧಗಧಗನೆ ಉರಿಸೋ ಕೈ ಮುಗಿದು ಬಿಳಿದೊರೆಯ ಕಾಲಿಗೆ ನೀ ಬಿದ್ರೆ ಕಾರಡವಿಯ ತಾಯಿಗೆ ನೀ ಮಗನಲ್ಲ ಕೇಳೋ ಜುಲುಮೆ ದರ್ಪವ ನೀನು ಸಹಿಸಿ ಶರಣೆಂದ್ರೆ ಭೂತಾಯ ಮಡಿಲಲ್ಲಿ ಬೆಳೆದಿಲ್ಲ ಕೇಳೋ ಕೊಮುರಂ ಭೀಮೂಧೋ ಉರಿವ ಸೂರ್ಯನ ಹಾಂಗೆ ಮೈನೊಗವ ಉರಿಸೋ ಜನ್ಮ ಸುಲಿವ ಬೆಕ್ಕಿಗೆ ಅಮ್ಮ ಅಂತಂದ್ರೆ ಸುರಿವಾಲೆತ್ತರ ಕಂಡು ನೀ ಹೆದರಿಕೊಂಡ್ರೆ ಬೆದರುತ್ತ ಕಣ್ಣೀರ ನೀ ಸುರಿಸಿದೆಯಂದ್ರೆ ಭೂತಾಯಿ ಎದೆ ಹಾಲು ಕುಡಿದಿಲ್ಲ ಕೇಳೋ ಕೊಮುರಂ ಭೀಮೂಧೋ ಉರಿವ ಸೂರ್ಯನ ಹಾಂಗೆ ಮೈನೊಗವ ಉರಿಸೋ ¡Vamos!
ಒಂದೇ ಘಟನೆ 1946ರಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾರತ್ ಮಾತಾ ಕಿ ಜೈ ಮತ್ತು ವಂದೇ ಮಾತರಂ ಎಂದು ಘೋಷಣೆ ಕೂಗುತ್ತಿದ್ದರು. ಅವರು ಬ್ರಿಟಿಷರಿಂದ ಸ್ವತಂತ್ರವನ್ನು ಕೇಳುತ್ತಿದ್ದರು. ಅವರ ಮಧ್ಯ ರಾಮಸ್ವಾಮಿ ಎಂಬ 8ನೇ ತರಗತಿಯ ಹುಡುಗನಿದ್ದ. ಅವನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಭಾರತದ ಸ್ವತಂತ್ರಕ್ಕಾಗಿ ಅಲ್ಲಿಯೇ ಇದ್ದ ವೃತ್ತದಲ್ಲಿ ಭಾರತದ ಧ್ವಜವನ್ನು ಹಾರಿಸಲು ಹೋಗಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗುತ್ತಾನೆ. ನಾವು ಅವರನ್ನು ಸ್ಮರಿಸುವ ಸಲುವಾಗಿ ಅವರು ಪ್ರಾಣತ್ಯಾಗ ಮಾಡಿದ ಜಾಗವನ್ನು ರಾಮಸ್ವಾಮಿ ವೃತ್ತ ಎಂದು ಮೈಸೂರಿನಲ್ಲಿ ಗುರುತಿಸಿ ಗೌರವಿಸುತ್ತಿದ್ದೇವೆ. ಹೀಗೆ ಹಲವರ ಪ್ರಾಣತ್ಯಾಗದ ಫಲವಾಗಿ ಇಂದು ನಾವು ಸ್ವತಂತ್ರರಾಗಿದ್ದೇವೆ ಎಂದು ನಾವು ಮರೆಯುವ ಹಾಗಿಲ್ಲ. ಒಂದೇ ಮಾತರಂ, ಒಂದೇ ಮಾತರಂ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ಕೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ, ಕೂತನೆ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನಟ್ಟಿದರೆ ಷಟಕನ ಸೊಂಟ ಬರಿದನಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಮುಗುರಿಯಾಗಿ ಹೋದ. ಈ ಕೊಲ್ಲರ ಕೋರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ನಮ್ಮ ಗೂಢಚಾರರು ಶೋಧನೆ ಮಾಡ್ತಾ ಇದ್ದಾರೆ ಒಡೆಯ. ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಅಕ್ಕೆ ಮಗಳ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರು ಕೊನೆ ಹಂತಕ್ಕೆ? ಓ, ಕೊನೆ ಹಂತಕ್ಕೆ ಬಂದಿದೆ. ಕಲ್ಲಿ ಬಿಡಿ, ಯಾಕೆ ಇವರೇ ಒಡೆಯ. ಇವ ಶೈಲಿಕ, ಇವ ದುರ್ವಿಧ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ನಿಮ್ಮ ಎಕಡ. ಶಬಾಷ್. ಇದು ಕೈಯಲ್ಲ, ಕಾಲು ಅಲ್ಲ, ಎಕಡಾನು ಅಲ್ಲ. ಯಮಭಾಷ ತಿಳ್ಕೊಳ್ಳಿ. ಏರ್ಪಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪ್ರಾರಂಭಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಾಮನಿಗೆ ಕಿರುಗತಿ ಅಲಂಕಾರ. ಬಾಗಿಲವಾಡದ ಕಾಮನಿನ ಮೇಲೆ ಗಾಜಿನ ರಾಜಗೋಪುರ. ಅದೇ ನನ್ನ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ.
ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳತ್ತೆ ಬೀಳತ್ತೆ, ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತು ಬಿಟ್ಟರೆ, ಆ ಕೀಲು ಎಳೆದು ಬಿಟ್ಟರೆ ಮುಗಿದು. ಅಪ್ಪ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಂಗ ಕೃಷ್ಣ ಅದೇ ಭಾಗದಿಂದಾನೆ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ, ನನ್ ತಲೆ ಸಿಗ್ತೀರಿ. ನಿಮ್ಗೇನಾದ್ರು ತಲೆ ಇದ್ರಿ ಸುಮ್ಮನೆ ಇನ್ನೊಂದು ಬಾಗ್ಲಿಡಿ. ಇನ್ನೊಂದು ಬಾಗ್ಲಾ? ಎಲ್ರು ಬರೋ ಬಾಗ್ಲಲ್ಲಿ ನಾನು ಬರಕ್ಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ ಗುಂಡ ಒಡೆಯ ಸರ್ಕಾರಕ್ಕೆ ನೀನು ಬಾಯ್ ಕಡೆ. ನಮ್ಮ ಪಟ್ಟದ ಹೇಗಿದೆ ಹೇಳು? ಏನು ಅದರ ಹೆಸರು? ಕುವಲಯ ಪೀಡ. ಕುವಲಯ ಪೀಡ. ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಈ ಎಲ್ಲ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಬೀಳ್ಬೇಕು. ಕೆಲಸ ಆದ್ಮೇಲೆ ಮೊದಲು ಹಾಕಿ ಬಿಡಿ. ಅದನ್ನ ಬೇರೆ ಏನಾದ್ರೂ ದಾಂಧಲೆ ಮಾಡಿದ್ದು ಅಲ್ವಾ ಮತ್ತೆ? ಸರಿ, ನೀವಿನ್ನು ಹೊರಡಿ. ಸ್ವಲ್ಪ ನಿಲ್ಲಿ. ಯಾರಿಗೂ ಗೊತ್ತಾಗಬಾರ್ದು. ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ. ಕಮಕ್ ಗಿಮಕ್ ಬಂದ್ರೆ ಇದು ಕೈಯಲ್ಲ ಕಾಲಲ್ಲ. ಕ್ಷಮಪ್ಪ, ಶಬಾಷ್. ಮಂತ್ರಿ, ಇವರ ಮೇಲೂ ಒಂದು ಕಣ್ಣು ಇಡು. ನೀನು ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು. ನಿನ್ನದು ನೀನು ಸಹ. ಬಾ ಮಂತ್ರಿ. ಎಲ್ಲಿ ಬುದ್ಧಿ? ಏನಿರ್ಬೇಕ್ರಿ, ಮಂಡಳಿ ಹಾಕ್ತಾ ಇರ್ಬೇಕು. ನೀವು ನೋಡಿದ್ದೀರೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಕೃಷ್ಣನ್ನ? ಓಹೋ, ನೋಡಿದೆ ಒಡೆಯ. ಹೇಗಿದ್ದಾನ್ರಿ ಆ ಪಂಟಿಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು, ಯಾರ ಹಾಗೆ ಇದ್ದಾನೆ ಅವ? ಅಂದ್ರೆ ತಾವ್ ಹೇಳೋದು ನಮಗೆ ತಿಳಿಲಿಲ್ಲ ಅಲ್ಲ? ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ ದೇವಕಿ ತರ? ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂದ್ರೆ ಏನಾದ್ರು ಒಂದು ಹೋಲಿಕೆ ಇರ್ಲೇಬೇಕಲ್ಲ. ಈ ಕೈ ನೋಡಿ, ಕೈ ಬೆರಳೆಲ್ಲ ನನ್ನ ಅಪ್ಪನದೇ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದ್ರೆ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ್ನ ಮಕ್ಕಳು ಸೋದರಮಾನ ಓದ್ತವೇನ್ರಿ? ಕ್ರೂರ ಹೇಳಿದ ಎದೆಯಿಂದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣನ ನೋಡಿ. ನನ್ನ ಕಣ್ಣಲ್ಲಿ ಅವನಿನ್ನು ಎಳೆಗೂಸು. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋ ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೋ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಹೆಗಲು ನುಡಿ ಕೇಳಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ, ಯಾರಿಗಂತ ಆಗಿದೆ? ಓಹೋ, ಮಹಾರಾಜ ಬಾ. ಇದೇ ಬಂದ ಬಾವ. ಮತ್ತೆ ಇನ್ನೇನು ಮತ್ತೆ? ಅರಸನ ಅಂಚೆ ಇಲ್ಲ, ದೆವ್ವಗಳ ಕಾಟ ಇಲ್ಲ. ಬಾ ಕೂತ್ಕೋ. ಶಬಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ ಇರ್ಲಿ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜ್ಯ ಕಾರ್ಯನೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿಯಾಗಿದ್ದಾಗ ಒತ್ತಿದರು ಮುಚ್ಚದ ಕಣ್ಣರಿಕೆ. ಮೊದಲಿನಿಂದಲೂ ಅಷ್ಟೇ ಬಾವ, ಮನೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ? ಹಾಲು ಗೀಲು ಏನು ಬೇಡ ದೇವಕಿ. ಹಾಲ ಕುಡಿಯೋರು ನಾವು. ಹಾಲು ಗೀಲು ಏನು ಇರ್ತಲ್ಲ. ಸ್ವಲ್ಪ ಮಾತಾಡೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು ಮಾತಾಡು ಮಹಾರಾಜ. ನೋಡ್ದ್ಯಾ? ಇನ್ನೂ ನನ್ನ ಮೇಲೆ ಅಸಮಾಧಾನ ನಿನಗೆ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಬಿಟ್ಟಿದ್ಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ. ಅದು 100ಕ್ಕೆ 100 ಇಲ್ಲ ಚಿನ್ನ. ಕೊರಳು 3 ಎಳೆ, ಕೈಗೆ 2 ಎಳೆ, ಕಾಲು 1 ಎಳೆ ಎಲ್ಲ ತಿನ್ನುತ್ತೆ. 25 ವರ್ಷದಿಂದೆಲ್ಲ ಮಾಡ್ತೀನಿ. ಸ್ವಲ್ಪ ಆದ್ರೂ ಗೊತ್ತಾಗಿದ್ಯಾ? ಇದು ಪ್ರೀತಿ ಅಂದ್ರೆ. ಇಲ್ಲಿ ಬಿಡು ಬಾವ. ನಮಗೊಂದು ವಿಶೇಷ ಸುದ್ದಿ ಹೇಳ್ಬೇಕಿತ್ತು. ಮಥುರಾ ನಗರದಲ್ಲಿ ಇಂದು ಬಿಲ್ಲ ಹಬ್ಬ. ನಮಗೆ ತಿಳಿದಿಲ್ಲವೇ? ಇವತ್ತಾ ಬಿಲ್ಲ ಹಬ್ಬ? ಯಾಕೆ ನಿಮಗೆ ಗೊತ್ತಿಲ್ವಾ? ನಿಮಗೆ ಏನೂ ಗೊತ್ತಾಗಲ್ಲ. ನೀವೇ ಪುಣ್ಯವಂತರು. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಒಂದು ನೊಣ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಉಪ್ಪು ಸೆರೆಮನೆ ಒಳಗೆ ಬಂದು ಬಿಟ್ಟು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಸ್ಥಿ ಕನ್ನಡದಲ್ಲಿ ನೀವೇ ಸ್ವತಂತ್ರರು. ನಾವು ಬಯಲಲ್ಲಿದ್ರೂ ಬಂದಿಗಳು. ಎಲ್ಲಿ ಹೋದರೂ ಅಂಗರಕ್ಷಕಗಳ ಪೀಡೆ. ಹೊತ್ತು
ಹೊತ್ತಿಗೆ ಊಟ ಇಲ್ಲ, ಒಂದು ಹೊತ್ತಿಗೆ ನಿದ್ದೆ ಇಲ್ಲ. ಕಣ್ಣು ಮುಚ್ಚಿದರೆ ಸಾಕು ನಾನು ಕೊಂದ ಮಕ್ಕಳು ತಗಪಕ ಅಂತ ನನ್ನ ಕಣ್ಣು ಮುಂದೆ ಬರ್ತವೆ. ಬೆಳ್ಳಿಗೆ ಬಿದ್ದ ಅಡಿಸಿಲ್ಲ, ಹೊಟ್ಟೆಲಿ ಹುಟ್ಟಿದ ಕೂಸಲಿಗೆ ದೊಡ್ಡದ. ದಯವಿಟ್ಟು ಹೇಳಿದೆ ಬೇಡ, ಪಗಡ ಬೇಡ, ಏನು ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ದಯವಿಟ್ಟು ಹೇಳಿದೆ ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬೋದೇ ಇಲ್ಲ. ನಾನು ನಿನ್ನ ಮಾತ್ರ ನಂಬ್ತೀನಿ. ಹೇಳು ದೇವ್ಕಿ, ಹೇಳು. ನಿನ್ ಮಗುನ ಎಲ್ಲಿ ಬಂದಿದ್ಯಾ ಹೇಳು. ನಾನು ಬಚ್ಚಿಟ್ಟಿದ್ದು ನಿಜ, ಆದ್ರೆ 9 ತಿಂಗಳು ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಮಗಳೇ ಹೇಳೆ. ಛೇ, 16 ವರ್ಷದಿಂದ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಲಕ್ಷ ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಒಂದು ಮಗನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಲ್ಲ. ಅವನೇ ಅವನೇ ಆ ಪಿಳ್ಳಂಗೋವಿ ಕೃಷ್ಣ, ಆ ನಂದನ ಅಪ್ಪ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣ ಮಿತ್ರ, ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವನ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು. ಏನೋ ಚಿಕ್ಕ ಮಗು ಅಂತ ಬಿಟ್ರೆ ಈಗ ನೀವೆಲ್ಲ ಸೇರಿ ನನಗೆ ಸಂತು ಹಾಕುತ್ತಿದ್ದೀರಾ. ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಏನು, ನಿಮ್ಮ ಮಗನೇ ಅವನು, ನನ್ನ ಸೋದರಳೆ ಅವನು. ಸುಳ್ಳು. ಕೃಷ್ಣ ನನ್ನ ಮಗ ಅಲ್ಲ, ಕೃಷ್ಣ ನಂದನ ಮಗ, ಕೃಷ್ಣ ಯಶೋಧಿ ಮಗ. ಅವನು ನನ್ನ ಮಗ ಅಲ್ಲ, ಅವನು ನನ್ನ ಮಗ ಅಲ್ಲ. ಸರಿ, ಮತ್ತೆ ನಿಮ್ಮ ಮಗ ಅಲ್ಲ ಅವನು ಅಂದ್ಮೇಲೆ ಅವನ ಕೊಂದ್ರೆ ನಿಮ್ಗೇನು ಬೇಜಾರಿಲ್ಲ ಅಲ್ವಾ? I heard a loud sound. Maybe the sky is falling. Run, run, run. Hi rabbit, why are you running? The sky is falling. Run, run, run. Hello dear, why are you running? The sky is falling. Run, run. Hello cow, why are you running? The sky is falling. Run, run. Why are you all running?